ಇಲ್ಲಿ ಶ್ರೀಕಿಯನ್ನ ಅರೆಸ್ಟ್ ಮಾಡಲಾಯಿತು. ಆತ ಜೈಲಿಗೆ ಹೋದ, ಬೇಲ್ ಪಡ್ಕೊಂಡು ಆಚೆ ಬಂದ. ಆದರೆ ಶ್ರೀಕಿ ಜೊತೆಗೆ ಸಂಪರ್ಕದಲ್ಲಿದ್ದವರು ಯಾರು, ಆತನನ್ನ ಬಳಸಿಕೊಂಡವರು ಯಾರು, ಇದನ್ನ ಕೆದಕೋ ಕೆಲಸಗಳಾಗ್ಲಿಲ್ಲ. ಈಗ ಅಪ್ಡೇಟ್ ಸಿಗ್ತಾ ಇರೋದು ನಲಪಾಡಿಗೂ ಶ್ರೀಕಿಗೂ ಸಂಪರ್ಕ ಇತ್ತು. ತನಿಖೆಯ ಸಂದರ್ಭದಲ್ಲಿ ಹಲವು ವಿಚಾರಗಳು ಗೊತ್ತಾಗ್ತಾ ಇರೋದು. 2017ರಲ್ಲಿ ದುಬೈನಲ್ಲಿ ಕ್ರಿಪ್ಟೋ ಎಕ್ಸ್ಚೇಂಜ್ ಅನ್ನ ಹ್ಯಾಕ್ ಮಾಡಿದ್ದ ಈ ಶ್ರೀಕಿ, ಆ ಬಿಟ್ಕಾಯಿನ್ ಅನ್ನ ಆತ ಬೇರೆ ಬೇರೆಯವರಿಗೆ ವರ್ಗಾಯಿಸಿದ್ದ. ಅದರಲ್ಲಿ ನಲ್ಪಾಡ್ ಹೆಸರು ಕೂಡ, ನಲ್ಪಾಡಿಗೆ ವರ್ಗಾವಣೆಯಾಗಿರುವಂತಹ ಅನುಮಾನಗಳು ಕೇಳಿಬಂದಿತ್ತು. ಶ್ರೀಕಿ ಮನೆಯ ಮೇಲೆ ದಾಳಿಯಾಗಿತ್ತು. ಸದ್ಯ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿರೋದ್ರಿಂದ ಈ ಕೇಸು ಮತ್ತೊಂದು ಟರ್ನ್ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿ. ಚೇತನ್, ಆರಂಭದಲ್ಲಿ ತನಿಖೆ ನಡೆದಂತ ಸಂದರ್ಭದಲ್ಲಿ ಬಹಳಷ್ಟು ಸುದ್ದಿಗೋಷ್ಠಿಗಳನ್ನ ನೋಡಿದೀವಿ ನಾವು. ಕಾಂಗ್ರೆಸ್ ನಾಯಕರು ಏನೇನು ಮಾತನಾಡಿದ್ರು ಅಂತ. ಸರ್ಕಾರ ಬದಲಾದ ನಂತರ ತನಿಖೆಯೂ ಕೂಡ ದಾರಿ ತಪ್ಪದಂಗೆ ಕಾಣಿಸ್ತಾ ಇತ್ತು. ಈಗ ಇಡಿ ಎಂಟ್ರಿ ಆಗಿರೋದ್ರಿಂದ ಟರ್ನ್ ತೆಗೆದುಕೊಳ್ಳುತ್ತಾ ಅಂತ ಈ ತನಿಖೆ? ರಕ್ಷತ್, ಹೌದು. ಯಾಕಂದ್ರೆ ಇಲ್ಲಿನ ಒಂದು CIDಯ SIT ಒಂದು ಇನ್ವೆಸ್ಟಿಗೇಷನ್ಗೆ, ಬಿಟ್ಕಾಯಿನ್ ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಅಂತಾನೆ ಸರ್ಕಾರ ಒಂದು SIT ಫಾರ್ಮ್ ಮಾಡಿತ್ತು. ಅಲ್ಲಿಂದ ಅಧಿಕೃತವಾಗಿ ಒಂದು ಫೈಲ್ ಅನ್ನ ಕೂಡ ಇಡಿ ತೆಗೆದುಕೊಂಡು ಇದೀಗ ರೇಡ್ ಅನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಇಡಿಗೆ ಖಚಿತವಾದಂತಹ ಒಂದು ಮಾಹಿತಿ ಇತ್ತು. ಶ್ರೀಕಿಯಿಂದ ಬಿಟ್ಕಾಯಿನ್ ವ್ಯವಹಾರದಲ್ಲಿ ನಲ್ಪಾಡ್ ಹ್ಯಾರಿಸ್ ಹೆಸರು ಮತ್ತೆ ಆತನ ಬಗ್ಗೆ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಹೀಗಾಗಿನೇ ಇವತ್ತು ಬೆಳಗ್ಗೆ ಶ್ರೀಕಿ ಮನೆ ಸೇರಿದಂತೆ ಬೆಂಗಳೂರಿನ ನಲ್ಪಾಡ್ ನಿವಾಸ ಮತ್ತು ಜಯನಗರದ ಶ್ರೀಕಿ ನಿವಾಸ ಎರಡರ ಮೇಲೂ ಕೂಡ ಒಂದು ರೇಡ್ ಅನ್ನ ಮಾಡಲಾಗಿದೆ. ದಾಖಲೆಗಳ ಒಂದು ಪರಿಶೀಲನೆಯಲ್ಲಿ ತೊಡಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅಂತ ಅಂದ್ಬಿಟ್ಟು CRPF ಯೋಧರನ್ನು ಕೂಡ ಇಲ್ಲಿ ಏನು ಭದ್ರತೆಗೆ ತೆಗೆದುಕೊಂಡು ಒಂದು ರೇಡ್ ಅನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ PMLA ಆಕ್ಟ್ ಅಡಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂಥದ್ದು. ಮತ್ತೆ ಇದೀಗ ಏನು ನಲ್ಪಾಡ್ ಹ್ಯಾರಿಸ್ ಅವರ ಮನೆಗೆ ಒಂದು ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ಕೂಡ ಸಿಬ್ಬಂದಿ ಬಂದಿರುವಂಥದ್ದು. ಯಾಕಂದ್ರೆ ಒಂದಷ್ಟು ದಾಖಲೆಗಳು ಏನಿದ್ರೆ ಅದನ್ನೆಲ್ಲ ಟೈಪ್ ಮಾಡ್ಕೊಳ್ಬೇಕಾಗತ್ತೆ, ಟೈಪ್ ಮಾಡಿ ಒಂದು ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ಇಡಿಯ ಸಿಬ್ಬಂದಿ ಏನಿದ್ದಾರೆ ಅವರು ಒಂದು ಲ್ಯಾಪ್ಟಾಪ್ ಅನ್ನು ಕೂಡ ಇದೀಗ ಮನೆಗೆ ತರಿಸ್ಕೊಂಡಿರುವಂತಹ ಒಂದು ದೃಶ್ಯಗಳನ್ನು ಕೂಡ ನೀವು ನೋಡ್ತಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳ ಮೂಲಕ ಒಂದು ಮಾರಾಟ ಮಾಡುವಂತಹ ಒಂದು ಕೆಲಸ ಆಗ್ತಿತ್ತು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾರಾಟದಿಂದ ಬಂದ ಹಣದಲ್ಲಿ ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿರುವಂಥದ್ದು. ಮತ್ತೆ ಆ ಹಣವನ್ನ ಶ್ರೀಕಿ ಮತ್ತು ಆತನ ಸಹಚರರು ತಮ್ಮ ವೈಯಕ್ತಿಕ ಲಾಭಕ್ಕೆ ಬಳಸ್ಕೊಂಡಿರೋದು ಗೊತ್ತಾಗಿತ್ತು. ಏನು CIDಯ ಏನು SIT ಇನ್ವೆಸ್ಟಿಗೇಷನ್ನಲ್ಲಿ ಅಫಿಷಿಯಲ್ ಫೈಲ್ ಕಾಪಿಗಳನ್ನು ಅವರು ಈವರೆಗೂ ಇನ್ವೆಸ್ಟಿಗೇಷನ್ ನಡೆಸಲಾಗಿತ್ತು ಆ ಒಂದು ಫೈಲನ್ನು ಕೂಡ ತರಿಸ್ಕೊಂಡು ಇಡಿ ಅವರು ಪ್ರಕರಣವನ್ನು ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸಿತ್ತು. ಅಂದರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ವಿರೋಧ ಮಾಡಿತ್ತು. ಯಾಕಂದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ಬಿಟ್ಕಾಯಿನ್ ಹಗರಣ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡಿತ್ತು. ಆಗ ವಿರೋಧ ಮಾಡಿದ್ದಂತಹ ಸರ್ಕಾರ ಆನಂತರ ಇಮಿಡಿಯೇಟ್ಲಿ SIT ಫಾರ್ಮ್ ಮಾಡಿ ಆಗಿನ BJP ಸರ್ಕಾರ CID SIT ಫಾರ್ಮ್ ಕೂಡ ಮಾಡಿರುತ್ತೆ. ಇನ್ವೆಸ್ಟಿಗೇಷನ್ ವೇಳೆಯೂ ಕೂಡ ಗೊತ್ತಾಗಿರುತ್ತೆ ಇವ್ರದೆಲ್ಲ ಒಂದು ಪಾಲುದಾರಿಕೆ ಇರುವಂಥದ್ದು. ಇದೀಗ ಅಧಿಕೃತವಾಗಿ ಖಚಿತ ಮಾಹಿತಿಯ ಮೇರೆಗೆ ಒಂದಷ್ಟು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳು ಇದೀಗ ರೇಡನ್ನು ಮಾಡಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಈಗಷ್ಟೇ ಒಂದು ಲ್ಯಾಪ್ಟಾಪ್ ಅನ್ನು ಕೂಡ ತರಿಸ್ಕೊಂಡಿದ್ದಾರೆ. ಶ್ರೀಕಿ ಮನೆ, ಜಯನಗರದ ಶ್ರೀಕಿ ಮನೆ ಮತ್ತೆ ಅಶೋಕ ನಗರದ ನಲ್ಪಾಡ್ ಹ್ಯಾರಿಸ್ ಈ ವಿಚಾರ ಬೆಳಕಿಗೆ ಬಂದಾಗ, ಬಿಟ್ಕಾಯಿನ್ ಹಗರಣ ಬೆಳಕಿಗೆ ಬಂದಾಗ ಒಂದು ಆರೋಪ ಕೇಳಿ ಬಂದಿತ್ತು. ಶ್ರೀಕಿ ನೆಪ ಮಾತ್ರ ಆತನನ್ನ ಬಳಸ್ಕೊಂಡು ಬಹಳಷ್ಟು ಜನ ಕೋಟಿ ಕೋಟಿ ಸಂಪಾದಿಸಿದ್ದಾರೆ ಅಂತ. ಸೊ ಈಗ ಆ ಆಂಗಲ್ ಕಡೆಗೆ ಹೋಗ್ತಾ ಇದೆಯಾ ಇಡಿ ಹೆಂಗೆ? ಹೌದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಶ್ರೀಕಿ
ಸೇರಿದಂತೆ ಆತನನ್ನು ಯೂಸ್ ಮಾಡ್ಕೊಳ್ಳಲಾಗಿದೆ. ಬೆಂಗಳೂರಿನ ಬಹುತೇಕ ದೊಡ್ಡ ದೊಡ್ಡ ಏನು ಜ್ಯುವೆಲ್ಲರಿ ಶಾಪ್ನ ಮಾಲೀಕರ ಪುತ್ರನೂ ಕೂಡ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಅಂದರೆ ಅದೇ ವಿಚಾರವಾಗಿ ಹೋಟೆಲ್ನಲ್ಲಿ ಅವರಿಬ್ಬರ ನಡುವೆನೂ ಕೂಡ ಗಲಾಟೆಯಾಗಿ ಅದು ಜೀವನ್ ಭೀಮಾ ನಗರದ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಪ್ರಕರಣವೂ ಕೂಡ ದಾಖಲಾಗಿತ್ತು. ಆದರೆ ಈ ಒಂದು ಶ್ರೀಕಿಯನ್ನು ಯೂಸ್ ಮಾಡಿಕೊಂಡು ನಲ್ಪಾಡ ಹ್ಯಾರಿಸ್ ಇರ್ಬೋದು ಅಥವಾ ಪ್ರಮುಖ ನಾಯಕರೇ ಇರ್ಬೋದು, ಪ್ರಭಾವಿ ವ್ಯಕ್ತಿಗಳ ಮಕ್ಕಳಿರ್ಬೋದು, ಆತನನ್ನು ಎಲ್ಲನೂ ಯೂಸ್ ಮಾಡ್ಕೊಳ್ತಾ ಇದ್ರು. ಯೂಸ್ ಮಾಡ್ಕೊಂಡು ಆತನಿಂದ ಹ್ಯಾಕಿಂಗು ಕೂಡ ಮಾಡಿಸ್ತಿದ್ರು. ಹೀಗಾಗಿನೇ ಈ ಹಿಂದೆ ಪ್ರಕರಣದಲ್ಲೂ ಕೂಡ ಆತನನ್ನು ಅರೆಸ್ಟ್ ಮಾಡಿ ಆತನ ವಿರುದ್ಧ ಯಾವುದೇ ರೀತಿಯಾದಂಥ ಎವಿಡೆನ್ಸ್ ಸಿಗದೆ ಆತನನ್ನು ಬಿಟ್ಕಳಿಸಲಾಗಿತ್ತು. ಅಂದರೆ ಇಲ್ಲಿ ಶ್ರೀಕಿಯನ್ನು ಯೂಸ್ ಮಾಡಿಕೊಂಡು ಬಿಟ್ಕಾಯಿನ್ ವರ್ಗಾವಣೆ ಇರ್ಬೋದು, ಹ್ಯಾಕಿಂಗ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಕೆಲಸಗಳಂತೂ ಮಾಡಿಸಿರೋದಂತೂ ದೃಢವಾಗಿದೆ. ಇದ್ರ ಬಗ್ಗೆನೇ ಒಂದಷ್ಟು ಇನ್ಫಾರ್ಮೇಷನ್ ಇಡಿಗೂ ಕೂಡ ಸಿಕ್ಕಿರುವಂಥದ್ದು. ಮತ್ತು ಆ ಒಂದು ಖಾಸಗಿ ಜ್ಯುವೆಲರ್ಸಿ ಓನರ್ ಮಾಲೀಕ ಏನಿದ್ದಾನೆ, ಮಾಲೀಕನ ಪುತ್ರ, ಆತನ ಮೇಲೂ ಕೂಡ ಇಡಿ ನಿಗಾ ಇಟ್ಟಿತ್ತು. ಸದ್ಯಕ್ಕೆ ಜಯನಗರ ಮತ್ತು ಅಶೋಕ್ ನಗರದಲ್ಲಿ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾ ಇದ್ದಾರೆ. ಇಡಿ ಶ್ರೀಕಿಯ ಒಂದು ಮಾಹಿತಿ, ಆತನ ಸ್ಟೇಟ್ಮೆಂಟ್ SIT ಇಂದ ತೆಗೆದುಕೊಂಡು, ಅಂದರೆ CID SIT ಇಂದ ತೆಗೆದುಕೊಂಡು ಇವ್ರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು, ಇವ್ರಿಗೆಲ್ಲ ಯಾವ ರೀತಿ ಒಂದು ಮಾಹಿತಿ ಇದೆ ಅನ್ನೋದ್ರ ಆಧಾರದ ಮೇಲೆ ಬೆಂಗಳೂರಿನ ಇಡಿ ಅಧಿಕಾರಿಗಳು ಇದೀಗ ರೇಡ್ ಅನ್ನ ಮಾಡಿರುವಂತದ್ದು. ರಕ್ಷತ್, ಚೇತನ್, ಥ್ಯಾಂಕ್ ಯು ಮಾಹಿತಿಗೆ. ಇಡೀ ಕೇಸ್ನಲ್ಲಿ ಶ್ರೀಕಿ ಇನ್ವಾಲ್ವ್ಮೆಂಟ್ನ ಬಗ್ಗೆ ಸಾಕಷ್ಟು ತನಿಖೆಯಾಗಿತ್ತು. ಶ್ರೀಕಿ ಯಾವ ರೀತಿ ಹ್ಯಾಕ್ ಮಾಡಿದ ವೆಬ್ಸೈಟ್ಗಳನ್ನು, ಬಿಟ್ಕಾಯಿನ್ ಮುಖಾಂತರ ಕೋಟಿ ಕೋಟಿ ಸಂಪಾದನೆ ಮಾಡಿದ್ದು. ಸದ್ಯ ತನಿಖೆ ಮತ್ತೊಂದು ದಿಕ್ಕಿಗೆ ಹೋಗ್ತಾ ಇದೆ. ಶ್ರೀಕಿಯನ್ನ ಬಳಸಿಕೊಂಡು ದುಡ್ಡು ಮಾಡಿದವರು ಯಾರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.